ಕುಂದಗೋಳ ಪಟ್ಟಣದ ಪ್ರಜಾಪೀಠ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಗುರುವಾರ ತಾಲೂಕು ಘಟಕದಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಲೋಚನೇಶ ಹೂಗಾರ ಉದ್ಘಾಟಿಸಿ ಮಾತನಾಡಿ, ಸ್ಪರ್ಧಾತ್ಮಕ ದಿನಗಳಲ್ಲಿ ಪತ್ರಿಕೆ ವಿತರಣೆ ಕಷ್ಟದಾಯಕವಾಗಿದ್ದು, ಜಾಹೀರಾತು ಆಧಾರಿತ ಮಾರುಕಟ್ಟೆ ವ್ಯವಸ್ಥೆಯ ವಾತಾವರಣದ ಹೊರತಾಗಿ ವರದಿ ಮಾಡುವಂತ ಸ್ಥಿತಿ ಬರಬೇಕೆಂಬ ಅಭಿಲಾಷೆ ವ್ಯಕ್ತಪಡಿಸಿದರು. ಪ್ಯಾಂಪ್ಲೆಟ್ ಅಲ್ಲೇ ನಮ್ಮ ಕನ್ನಡ ಪತ್ರಿಕೋದ್ಯಮದ ಪತ್ರಿಕಾ ದಿನ ಅಂತ ಆಚರಿಸುತ್ತೇವೆ. ಅದು 1843 ಜುಲೈ 1ರಂದು ಆಚರಣೆಗೊಂಡಿದೆ. ಈ ಪತ್ರಿಕಾ ದಿನಾಚರಣೆ ಉದ್ದೇಶ ಪತ್ರಕರ್ತರು ತಮ್ಮನ್ನು ತಾವು ಗೌರವಿಸಿಕೊಳ್ಳುವುದು ಮತ್ತು ತಮ್ಮ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವುದು ಈ ಪತ್ರಿಕಾ ದಿನಾಚರಣೆ ಉದ್ದೇಶ. ಪತ್ರಿಕೆಗಳು ತಮ್ಮನ್ನು ತಾವು ಗೌರವಿಸಿಕೊಂಡು ಸ್ವಾತಂತ್ರ್ಯವನ್ನು ಅನುಭವಿಸಿಕೊಂಡು ನಿಷ್ಪಕ್ಷವಾದ ಸುದ್ದಿಗಳನ್ನು ಪ್ರಚುರಗೊಳಿಸಬೇಕು. ಇದು ಪತ್ರಿಕಾ ದಿನಾಚರಣೆ ಎಂದು ನಾವೆಲ್ಲರೂ ಕೊಡಬೇಕಾದಂತ ಒಂದು ಪ್ರತಿಜ್ಞೆನೂ ಹೌದು, ನಮ್ಮ ಆತ್ಮಗೌರವವನ್ನು ಕಾಯ್ದುಕೊಳ್ಳುವಂತ ಒಂದು ಸಮಯವೂ ಹೌದು. ಹಿಂದಿನ ಬಹುತೇಕವಾಗಿ ನನ್ನ 41 ವರ್ಷಗಳ ಈ ಪತ್ರಿಕಾ ಜೀವನದಲ್ಲಿ ನಾನು ಕಂಡುಕೊಂಡದ್ದೇನಂತಂದ್ರೆ, ಮಳೆ ಜೋಡಿಸೋದು ಪ್ರಾರಂಭ ಆದಂತ ನನ್ನ ಪತ್ರಿಕಾ ಜೀವನ ಇವತ್ತು ಎಲ್ಲಿ ಬಂದಿದೆ ಅಂತಂದ್ರೆ ಆನ್ಲೈನ್ ಮೊಬೈಲ್ ನಲ್ಲೇ ನಾವು ಎಲ್ಲಾನು ನೋಡಬಹುದು. ಇದರಲ್ಲಿ ಅದು ಒಂದು ಕಾರ್ಯ. ಯಾಕಂತಂದ್ರೆ ಪತ್ರಿಕೆಗಳು ಇಲ್ಲದೆ ಜನಜೀವನ ನಡೆಯಕ್ಕಿಲ್ಲ. ಅದು ಇವತ್ತು ಮೊಬೈಲ್ ಇರ್ಬೋದು, ಅಂದ್ರೆ ಆನ್ಲೈನ್ ಇರ್ಬೋದು ಅಥವಾ ಆಫ್ಲೈನ್ ಇರ್ಬೋದು, ಪತ್ರಿಕೆಗಳು ಬೇಕೇ ಬೇಕು. ಈ ಪತ್ರಿಕೆಗಳು ಬೇಕೇ ಬೇಕು ಅಂತಂದಾಗ ನಾವು ಸುದ್ದಿಗಳನ್ನು ಅಳೆದು ತೂಗಿ ಹಾಕಬೇಕು. ಹಿಂದೊಂದು ಕಾಲ ಇತ್ತು, ಯಾರೇ ಜಾಹೀರಾತು ಕೊಡ್ಲಿ ಏನೇ ಕೊಡ್ಲಿ, ಆದ್ರೆ ಅವ್ರು ತಪ್ಪು ಮಾಡಿದ ಕಂಡು ಬಂದಿತ್ತಂತಂದ್ರೆ ನಾವು ಅದನ್ನು ಪ್ರಕಟ ಮಾಡ್ತಿದ್ವಿ. ಅವ್ರು ಜಾಹೀರಾತು ಕೊಟ್ಟರು ಅವ್ರ ವಿರೋಧವಾಗಿ ಸುದ್ದಿಗಳನ್ನು ಪ್ರಕಟ ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತಂದ್ರೆ ಜಾಹೀರಾತಿಗಾಗಿ ನಾವು ಹೊಂದಿಸುವಂತ ಪರಿಸ್ಥಿತಿ ಬಂದಿದೆ. ಇಲ್ಲದೇ ಇದ್ರೆ ಈ ಪತ್ರಿಕೆಗಳು ನಡೆಯುವುದಿಲ್ಲ ಅನ್ನೋ ಒಂದು ಮಟ್ಟಕ್ಕೆ ಬಂದು ನಿಂತಿದೆ. ಆದ್ರೆ ಈ ಪರಿಸ್ಥಿತಿ ಹೋಗ್ಬೇಕು. ಯಾಕಂತಂದ್ರೆ ನಾವು ನಮ್ಮ ಸ್ವಂತ ಕಾಲಿನಲ್ಲಿ ನಿಂತು ಒಂದು ಪತ್ರಿಕೆಯನ್ನಾಗಲಿ ಒಂದು ಸುದ್ದಿಯನ್ನಾಗಲಿ ಮಾಡುವಂತ ಧೈರ್ಯ, ಆತ್ಮಬಲ ನಮ್ಮಲ್ಲಿ ಬರಬೇಕು. ಆತ್ಮಬಲವನ್ನು ನಾವು ಕುಗ್ಗಿಸ್ಕೋಬಾರ್ದು. ಇವತ್ತಿನ ಒಂದು ಈ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ನಾವು ಮತ್ತೆ ಮರಳಿ ನಮ್ಮ ಆತ್ಮಬಲ, ಆತ್ಮಗೌರವ, ಸ್ವಾತಂತ್ರ್ಯವನ್ನು ಮರಳಿ ಗಳಿಸಿಕೊಳ್ಳೋಣ ಅಂತ ಹೇಳ್ತಾ ನಾನೊಂದೆರಡು ಮಾತುಗಳಿಗೂ ವಿರಾಮ ಕೊಡ್ತೇನೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಕಲ್ಯಾಣಪುರ ಮಠದ ಬಸವಣ್ಣಜ್ಜನವರು ಮಾತನಾಡಿ, ಅಬ್ದುಲ್ ಕಲಾಂ ಅವರು ಪತ್ರಿಕೆ ಹಂಚುತ್ತಾ ಅಪಾರ ಜ್ಞಾನವನ್ನ ಪಡೆದು ದೇಶಕ್ಕೆ ತಮ್ಮದೇ ಆದ ಸೇವೆಯನ್ನ ಸಲ್ಲಿಸಿ ದೇಶದ ರಾಷ್ಟ್ರಪತಿಯಾದರು. ಪತ್ರಕರ್ತರ ಸಂಭಾವನೆ ಕಡಿಮೆ ಇದ್ದರೂ ಶ್ರದ್ಧೆಯಿಂದ ಸಮಾಜ ಸೇವೆ ಮಾಡುವುದು ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಚಿತ್ತುವಂತ ಒಂದು ಶಕ್ತಿ ಅದನ್ನು ಪತ್ರಿಕಾ ಬಳಗಕ್ಕೆ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಏಕೆಂದರೆ ಪತ್ರಿಕಾ ದಿನಾಚರಣೆ ಇವತ್ತು ನಾವು ಎಲ್ಲರೂ ಕೂಡ ಬಹಳಷ್ಟು ಶ್ರದ್ಧೆಯಿಂದ ಆಚರಿಸ್ತಾ ಇದ್ದೇವೆ. ಒಂದು ಬಸಿ ಹನಿ ಇಡೀ ಜಗತ್ತನ್ನೇ ಬಿಸಿ ಮಾಡ್ತೇವೆ. ಒಂದು ಬಸಿ ಹನಿ, ಒಂದು ಹನಿ ಇಡೀ ಜಗತ್ತನ್ನೇ ಬಿಸಿ ಮಾಡುವಂಥ ಶಕ್ತಿ ಅದು ಹೆಣ್ಣಿಗಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂತಹ ಹರಿತವಾದ ಹೆಂಗ ಶಿವಾಜಿ ಮಹಾರಾಜ ಕಟ್ಟಿಗೆದಿಂದ ಇಡೀ ಸಾಮ್ರಾಜ್ಯವನ್ನು ಗೆದ್ದರು, ಹಾಗೆ ಅವರ ಬೆನ್ನಿನ ಮೂಲಕವಾಗಿ ಇಡೀ ಸಮಾಜವನ್ನೇ ನಡಗಿಸುವಂತ ಒಂದು ಶಕ್ತಿ ಅದು ಪತ್ರಿಕಾ ಬಳಗಕ್ಕಿದೆ ಅನ್ನುವಂಥ ಮಾತನ್ನೇ ಬಹಳ ಹೆಮ್ಮೆಯಿಂದ ಹೇಳಿ ಇಚ್ಛೆ ಪಡ್ತೇನೆ. ಹಾಗಾಗಿ ಪತ್ರಿಕಾ ಬಳಗದವರು ಬಹಳಷ್ಟು ಅವರಿಗೆ ಪಗಾರ ಕಮ್ಮಿ ಐತಿ, ಪಗಾರ ಕಮ್ಮಿ ಇದ್ರೂ ಕೂಡ ಅದನ್ನು ಬಿಡುವಂತೆಲ್ಲ ಅದನ್ನು. ಬ್ರಹ್ಮಕುಮಾರಿ ಪದ್ಮಾ ಅಕ್ಕರವರು ಮಾತನಾಡಿ, ಕಲಿಯುಗ ಎಂಬುದು ಕಲಹದ ಯುಗವಾಗಿದ್ದು, ಆತ್ಮ ಪರಮಾತ್ಮ ಮಿಲನವೇ ಆಧ್ಯಾತ್ಮವಾಗಿದ್ದು, ದಿನದಲ್ಲಿ 1 ಗಂಟೆಯಾದರೂ ಆತ್ಮ ಯೋಗ ಮಾಡಿ ಉತ್ತಮ ಜೀವನ ನಿಮ್ಮದಾಗಿಸಿಕೊಳ್ಳಿ ಎಂದರು. ಇಲ್ಲೇ ಬಿಟ್ಟು ಹೋಗ್ತೀವಿ, ಎಲ್ಲ ಕಟ್ಕೊಂಡಂತ ಸಂಬಂಧನೂ ಇಲ್ಲೇ ಬಿಟ್ಟು ಹೋಗ್ತೀವಿ. ಆದ್ರೆ ನನ್ನ ಜೊತೆ ಬರೋದು ಯಾವುದು? 23 ತಾಸು ಮಾಡಿವಲ್ಲ, ಅದೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ಹೋಗುವಾಗ ತಗೊಂಡೋಗೋದು ಒಂದೇ, ಯಾವುದು? 1 ತಾಸು ನನಗೆ ನಾನು ಟೈಮ್ ಕೊಟ್ಟಿದ್ನಲ್ಲ, ಅದಷ್ಟೇ ನನ್ನ ಜೊತೆ ಬರ್ತದೆ. ಮಾಡಿದ ಪಾಪ ಪುಣ್ಯಗಳಷ್ಟೇ ನನ್ನ ಜೊತೆ ಬರ್ತದೆ. ಅದಕ್ಕೆ ಆತ್ಮೀಯರೇ, ತಮ್ಮಲ್ಲಿ ಒಂದು ರಿಕ್ವೆಸ್ಟ್, ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪ್ರತಿದಿನ ಮೆಡಿಟೇಷನ್ ಹೇಳ್ಕೊಡ್ಲಾಗ್ತದೆ. ಒಂದು 7 days ಬರ್ರಿ, ಕಲೀರಿ ಮೆಡಿಟೇಷನ್. ಮತ್ತೆ ನಿಮ್ದೇನು ಉದ್ಯೋಗ ವ್ಯವಹಾರ ಇದೆ, ನೀವು ಕೆಲಸ ಮಾಡ್ಕೋತಾ ಮೆಡಿಟೇಷನ್ ಮಾಡ್ಬೋದು. ನೀವು ಬರಲೇಬೇಕಿಲ್ಲಿ, ಹಿಂಗ ಇರಬೇಕು, ಹಂಗೇನು ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಯಾವುದೂ ಕೂಡ ಇಲ್ಲ. ಒಮ್ಮೆ ಕಲಿತ್ರೆ ಇದು ನಮ್ಮ ಲೈಫಲ್ಲಿ
ಅಸೆಟ್ ಆಗ್ತದೆ, ಆಸ್ತಿ ಆಗ್ತದೆ. ಅದಕ್ಕೋಸ್ಕರ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇದೆ, ಮೆಡಿಟೇಷನ್ ಕಲೀಲಿಕ್ಕೆ. ಇವತ್ತಿ ಕಾರ್ಯಕ್ರಮಕ್ಕೆ ಬಂದಿರಲ್ಲ, ಇದರದ್ದು ಲಾಭ ಏನು ಪಡ್ಕೋಬೇಕು? ಮೆಡಿಟೇಷನ್ ಕಲಿಬೇಕು. ಓಕೆ, ಹಾಗಾದ್ರೆ ಈ ಒಳಗಿರುವಂಥ ಆತ್ಮಜ್ಯೋತಿದು ಅವಿನಾಶಿ. ನೈನಂ ಚಿನ್ನಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂ ಖ್ಯಾಪೋ ನ ಶೋಷಯತಿ ಮಾರುತಃ. ಶ್ರೀಮದ್ ಭಗವದ್ಗೀತೆಯಲ್ಲಿ ಈ ಶ್ಲೋಕವನ್ನು ನಾವು ಕೇಳ್ಬೋದು. ಇದರ ಅರ್ಥ ಏನಂದ್ರೆ, ಆತ್ಮವನ್ನು ಕತ್ತಿಯಿಂದ ಕತ್ತರಿಸ್ಲಿಕ್ಕಾಗಲ್ಲ, ಬೆಂಕಿಯಿಂದ ಸುಡ್ಲಿಕ್ಕಾಗಲ್ಲ, ನೀರು ಹಾಕಿ ನೆನೆಸ್ಲಿಕ್ಕಾಗಲ್ಲ, ಗಾಳಿಯಿಂದ ಒಣಗಿಸ್ಲಿಕ್ಕಾಗಲ್ಲ. ಆದರೆ ಶರೀರವನ್ನ ಏನಾದರೂ ಮಾಡ್ಬೋದು. ಕತ್ತಿಯಿಂದ ಕತ್ತರಿಸಿದ್ರೆ ರಕ್ತ ಚಿಮ್ಮಿ ಹರಿತದೆ, ನೀರು ಹಾಕಿ ನೆನೆಸ್ಬೋದು, ಸುಟ್ರೆ ಬಂದ ಕ್ಷಣ ಸಾಕು ಬೂದಿಯಾಗಕ್ಕ ಅಲ್ವಾ, ಗಾಳಿಯಿಂದ ಒಣಗಿಸ್ಬೋದು. ಶರೀರ ವಿನಾಶಿ, ಒಳಗಿರುವ ಆತ್ಮ ಅವಿನಾಶಿ. ವಿನಾಶವಾಗುವ ದೇಹದ ಒಳಗಡೆ ವಿನಾಶಿಯಾದಂತಹ ಆತ್ಮಜ್ಯೋತಿ ಇದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಬಹಳ ಸರಳವಾಗಿ ಸುಲಲಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ಪತ್ರಿಕಾ ದಿನಾಚರಣೆ ಅಂಗವಾಗಿ ಪತ್ರಿಕಾ ವಿತರಕರಿಗೆ ಕಲಿಕಾ ಸಾಮಗ್ರಿಗಳನ್ನು ನೀಡಿ ಗೌರವಿಸಲಾಯಿತು. ಗೌರವ ಡಾಕ್ಟರೇಟ್ ಪಡೆದ ಸಹಕಾರಿ ದುರಿನ ಅರವಿಂದ ಕಟಗಿಯವರನ್ನ ಹಾಗೂ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಪಟ್ಟಣದ ಗಾಂಧಿ ವಿದ್ಯಾಪೀಠದ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಶಿವಾನಂದ ಮಠದ ಶಿವಾನಂದ ಸ್ವಾಮೀಜಿಗಳು, ಯಾದಗಿರಿಯ ಸಿದ್ದರಾಮದೇವರು ಹಾಗೂ ಬಿಕೆ ಸುನೀತಾ ಅಕ್ಕನವರು ವಹಿಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಸಂಘದ ಅಧ್ಯಕ್ಷ ಮಂಜುನಾಥ್ ಶಿವಕ್ಕನವರ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ಚಿಕ್ಕಣ್ಣಗೌಡರು, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಿವಾನಂದ ಬೇಂತೂರು, ಮುಖಂಡರಾದ ಅರವಿಂದ್ ಕಟಗಿ, ಚಂದ್ರಶೇಖರ್ ಜುಟ್ಟಲ, ಶಂಕರಗೌಡ ದೊಡ್ಡಮನಿ, ಸಂಘದ ಜಿಲ್ಲಾ ಕಾರ್ಯದರ್ಶಿ ಅಶೋಕ್ ಘೋರ್ಪಡೆ, ತಾಲೂಕು ಕಾರ್ಯದರ್ಶಿ ಗಂಗಾಧರ ಢಾಂಗೆ ಸೇರಿದಂತೆ ಎಲ್ಲ ಪತ್ರಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ. ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ, ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ.